Hello everyone, welcome to Sanmargaha classes. Question number 32 from The Emperor's New Clothes. Answer the following questions in about 6 to 8 sentences. 6ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. Do you think the weavers were clever? Why do you think so? Weavers ಅಂತಂದ್ರೆ ಆ ಬಟ್ಟೆ ಹೊಲಿಯೋದಿಕ್ಕೆ ನೇಯೋದಿಕ್ಕೆ ಬಂದಿರುವಂಥವ್ರು. ಅವರು ಬುದ್ಧಿವಂತರ ಯಾಕೆ ಅಂತ ಕೇಳ್ತಿದ್ದಾರೆ. The weavers were really clever. They were not honest. ಆದರೆ ಅವರು ಪ್ರಾಮಾಣಿಕರಾಗಿರಲಿಲ್ಲ. They knew the emperor was obsessed with clothes. Obsess ಅಂತಂದ್ರೆ ತುಂಬಾ ಕ್ಲೋತ್ಸ್ಗಳನ್ನ ತೊಡುವಂತಹ ಹುಚ್ಚು ಇತ್ತು ಆತನಿಗೆ. Making him an easy target to sell a magical product. ಸೊ ಈ ಎಂಪರರ್ ತಮಗೆ ಒಬ್ಬ ಟಾರ್ಗೆಟ್ ಆಗಿದ್ದಾನೆ ಅಂತಂದ್ರೆ ಆತನಿಗೆ ಈ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ನ ನಾವು ಕೊಡಬಹುದು, ಮಾರಬಹುದು ಅನ್ನುವಂತಹ ಒಂದು ಬುದ್ಧಿಯನ್ನು ಅವರು ಉಪಯೋಗಿಸ್ತಾರೆ ಮಕ್ಕಳು. ಓಕೆ, ಸೊ ದೇ ಡಿಡ್ ನಾಟ್ ಜಸ್ಟ್ ಪ್ರಿಟೆಂಡ್ ಟು ವೀವ್, ದೇ ಕ್ರಿಯೇಟೆಡ್ ಅ ಸೈಕಲಾಜಿಕಲ್ ಟ್ರ್ಯಾಪ್. ಅವ್ರು ಏನ್ ಮಾಡ್ತಾರೆ, ಸೊ ದೇ ಡಿಡ್ ನಾಟ್ ಜಸ್ಟ್ ಪ್ರಿಟೆಂಡ್ ಟು ವೀವ್, ನೇಯ್ತಾ ಇರೋ ತರ, ಹೊಲಿಗೆ ಮಾಡ್ತಾ ಇರೋ ತರ ಆಕ್ಟ್ ಮಾಡ್ತಾರೆ, ನೇಯೋ ತರ ಬಟ್ಟೆಯನ್ನ. ಓಕೆ, ಸೊ ಅಷ್ಟೇ ಅಲ್ಲ, ಅವರು ಒಂದು ಸೈಕಾಲಜಿಕಲ್ ಟ್ರ್ಯಾಪ್, ಬಲೆಯನ್ನ ಹೆಣಿತಾರೆ. ಏನದು ಟ್ರ್ಯಾಪು? ದೇ ಮೇಡ್ ದ ಎಂಪರರ್ ಬಿಲೀವ್ ದ್ಯಾಟ್ ದ ಕ್ಲೋತ್ಸ್ that they would view will be visible only to those people who are wise. ಯಾರು ಬುದ್ಧಿವಂತರೋ ಅವರು ಮಾತ್ರ ನೋಡ್ಬೋದು, and worthy of high office. ಓಕೆನಾ? They demanded many bags full of gold and silk threads and jewels from the emperor by giving him a false hope of weaving the best clothes for him. ಆತನಿಗೆ ತುಂಬಾ ಅತ್ಯುತ್ತಮ ಬಟ್ಟೆಗಳನ್ನ ನೇಯ್ದು ಕೊಡ್ತೀವಿ ಅಂತ ಏನ್ ಮಾಡ್ತಾರೆ, ತುಂಬಾ ಗೋಲ್ಡ್ ಅಂಡ್ ಸಿಲ್ಕ್ ಥ್ರೆಡ್ ದಾರಗಳನ್ನ ರಾಜನ ಹತ್ರ ತಗೋತಾರೆ. ಓಕೆ, ಸೊ ಇದೆಲ್ಲ ನೋಡಿ ಅವರ ಬುದ್ಧಿವಂತಿಕೆಯನ್ನ ತೋರಿಸ್ತಾ ಇದೆ ಅಲ್ವಾ. ನಾಟ್ ಓನ್ಲಿ ದೀಸ್, they succeeded in getting the emperor to walk in a procession naked with everyone afraid to admit the truth. ಯಾಕೆ ಅಂತಂದ್ರೆ, if they admitted the truth, they would have be called as the foolish. Okay, so nobody showed the courage to find the truth, tell the truth. Okay, showcasing how cleverly they manipulated the entire kingdom. ಅಂತಂದ್ರೆ ರಾಜ್ಯವನ್ನ ಅವರು ಮೂರ್ಖರನ್ನಾಗಿಸಿದ್ರು. ಮ್ಯಾನಿಪುಲೇಟ್ ಅಂತಂದ್ರೆ ಅವರನ್ನ ಹೇಗೆ ಮ್ಯಾನಿಪುಲೇಟ್ ಮಾಡಿದ್ರು ಅಲ್ವಾ. ಸೊ ಯಾರು ಕೂಡ ಸತ್ಯವನ್ನ ಒಪ್ಪಿಕೊಳ್ಳೋದಿಲ್ಲ. ದಿಸ್ ಶೋಸ್ ದ್ಯಾಟ್ ದೇ ವೇರ್ ಕ್ಲೆವರ್. ಓಕೆ, ಥ್ಯಾಂಕ್ ಯು.